ಪ್ರೈಸ್ ದಿ ಲಾರ್ಡ್. ಗುಡ್ ನ್ಯೂಸ್ ಶುಭ ವಾರ್ತೆಗೆ ಮತ್ತೊಂದು ಸಾರಿ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 14ನೇ ವಚನವನ್ನ ನಾವು ನೋಡ್ತಾ ಇದ್ದೇವೆ. ಈ ವಾಕ್ಯ ರೀತಿಯಾಗಿ ಹೇಳ್ತದೆ, ನಿಜವಾಗಿ ನಿಮ್ಮನ್ನ ಆಶೀರ್ವದಿಸುವೆನು, ನಿಮ್ಮನ್ನು ಹೆಚ್ಚಿಸುವೆನು ಎಂದು ಹೇಳಿದ್ದಾನಷ್ಟೇ ಎಂಬುದಾಗಿ. ಪ್ರಿಯರೇ, ನಮ್ಮ ದೇವರು ಆಶೀರ್ವದಿಸುವ ದೇವರಾಗಿದ್ದಾನೆ. ನಮ್ಮ ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸುವಂತ ದೇವರಾಗಿದ್ದಾನೆ. ಆದಿ ಕಾರಣದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ಮೊದಲನೇದಾಗಿ ಆತನು ಹೇಳಿದಂತ ಮಾತು, ನಿನ್ನನ್ನ ಆಶೀರ್ವದಿಸ್ತೇನೆ ಎಂಬುದಾಗಿ. ಹಾಗಾಗಿ ಪ್ರಿಯರೇ, ನಮ್ಮ ದೇವರು ಎಲ್ಲರನ್ನ ಆಶೀರ್ವದಿಸೋದಕ್ಕೆ ಬಯಸುವವನಾಗಿದ್ದಾನೆ. ಈ ವಾಕ್ಯ ಹೇಳುವ ಹಾಗೆ, ನಾನು ನಿಮ್ಮನ್ನ ಆಶೀರ್ವದಿಸೆಂಬುದಾಗಿ. ಏಕೆಂದ್ರೆ ನಾವು ಆತನ ಮಕ್ಕಳಾಗಿದ್ದೇವೆ. ಪ್ರಿಯ ತಂದೆ ತಾಯಿಗಳಾದಂಥ ನಮ್ಮ ತಂದೆ ತಾಯಿಗಳು ನಮ್ಮ ಮಕ್ಕಳನ್ನ ಯಾವಾಗಲೂ ಆಶೀರ್ವಾದದಿಂದ ಕಾಣುವುದಕ್ಕೋಸ್ಕರ ಬಯಸುವಂತವರಾಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಪರಲೋಕದ ತಂದೆ ಕೂಡ ಈ ಒಂದು ಸಮಯದಲ್ಲಿ ವಾಕ್ಯದ ಮೂಲಕವಾಗಿ ಮಾತನಾಡ್ತಾ ಇದ್ದಾನೆ. ನಿಮ್ಮನ್ನ ಆಶೀರ್ವದಿಸುವೆನು, ಮತ್ತೆ ನಿಮ್ಮನ್ನು ಹೆಚ್ಚಿಸುವೆನು. ನಮ್ಮ ದೇವರು ಆಶೀರ್ವದಿಸುವವನಾಗಿದ್ದಾನೆ. ನಮ್ಮ ದೇವರು ನಮ್ಮನ್ನ ಅಭಿವೃದ್ಧಿ ಪಡಿಸುವವನಾಗಿದ್ದಾನೆ. ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದಲ್ಲಿ 1ನೇ ವಚನ ನಾವು ನೋಡುವ ಹಾಗೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳಿ ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವುದಾದ್ರೆ ನಿಮ್ಮ ಶುಭಗಳು ನಿಮ್ಮನ್ನ ಹಿಂಬಾಲಿಸುವುದಾಗಿ. ಹಾಗಾಗಿ ಪ್ರಿಯರೇ, ಈ ಒಂದು ವಾಕ್ಯದ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಆಶೀರ್ವದಿಸಲ್ಪಡಬೇಕಾದ್ರೆ, ನಾವು ಹೆಚ್ಚಿಸಲ್ಪಡಬೇಕಾದ್ರೆ ದೇವರ ವಾಕ್ಯವನ್ನ ನಾವು ಕೇಳುವಂತವರಾಗಿರ್ಬೇಕು. ಆ ವಾಕ್ಯದ ಅನುಸಾರವಾಗಿ ನಾವು ನಡೆಯುವಂತವರಾಗಿದ್ದಾಗ ಈ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ ಪ್ರಿಯರೇ. ಹಾಗಾಗಿ ಈ ಒಂದು ಮುಂಜಾನೆ ಸಮಯದಲ್ಲಿ ಈ ಒಂದು ವಾಕ್ಯವನ್ನು ಕೇಳ್ತಿರತಕ್ಕಂತ ನಮ್ಮೆಲ್ಲರ ಸಂಗಡ ದೇವರು ಮಾತನಾಡುವುದೇನೆಂದ್ರೆ, ನಾನು ನಿಮ್ಮನ್ನ ಆಶೀರ್ವದಿಸ್ತೇನೆ, ನಾನು ನಿಮ್ಮನ್ನ ಹೆಚ್ಚಿಸ್ತೇನೆ ಎಂಬುದಾಗಿ. ಆ ಒಂದು ಆಶೀರ್ವಾದಕ್ಕೆ, ಆ ಒಂದು ಹೆಚ್ಚಳತನಕ್ಕೆ ನಾವು ಯೋಗ್ಯರಾಗಿದ್ದೇವಾ ಎಂಬುದನ್ನು ಅರ್ಥ ಮಾಡಿಕೊಂಡು, ಒಂದು ವೇಳೆ ನಾವು ಆಶೀರ್ವಾದಕ್ಕೆ ಅಡ್ಡಿಯಾಗಿರುವುದಾದ್ರೆ ಅಥವಾ ನಮ್ಮ ಹೆಚ್ಚಳತನಕ್ಕೆ ಅಡ್ಡಿಯಾಗಿರುವುದಾದ್ರೆ ನಾವು ಅದನ್ನು ಸರಿಪಡಿಸಿಕೊಂಡವರಾಗಿ ಆಶೀರ್ವಾದ ಹೊಂದುವುದಕ್ಕೆ ಮುಂದೆ ಹೋಗೋಣ. ದೇವರು ಈ ಒಂದು ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಿನ್ನ ವಾಕ್ಯವನ್ನು ಹೇಳಿದ ಪ್ರಕಾರ ನಾನು ನಿಮ್ಮನ್ನು ಆಶೀರ್ವದಿಸನು, ನಾನು ನಿಮ್ಮನ್ನು ಹೆಚ್ಚಿಸುವೆನೆಂಬುದಾಗಿ ಹೇಳಿದ ಪ್ರಕಾರ ಅಪ್ಪ, ಆಶೀರ್ವಾದಗಳನ್ನ ಪಡೆದುಕೊಳ್ಳುವುದಕ್ಕೆ ನಮ್ಮನ್ನ ಸಿದ್ಧಪಡಿಸು. ನಮ್ಮನ್ನ ಕರ್ತನೆ ಹೆಚ್ಚಳತನಕ್ಕೆ ನಮ್ಮನ್ನ ಸಿದ್ಧಪಡಿಸು. ನಿನ್ನ ವಾಗ್ದಾನಗಳು ನೋಡುತ್ತಿರುವಂತ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಬರುವ ಹಾಗೆ ಸಹಾಯ ಮಾಡು. ಯಾರು ಕರ್ತನೆ ಕುಗ್ಗುವಿಕೆ ಸೋತುವಿಕೆಯಲ್ಲಿದ್ದಾರೋ ಅವರನ್ನ ಆಶೀರ್ವದಿಸು. ಯಾರು ಕರ್ತನೆ ಬಂಧನಗಳಲ್ಲಿದ್ದಾರೋ ಅವರನ್ನು ಆಶೀರ್ವದಿಸು. ಯಾರು ಕರ್ತನೆ ಬಡತನದಿಂದ ಅವರನ್ನು ಹೆಚ್ಚಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನೀನು ಬನ್ನಿ, ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.